ನಮಸ್ಕಾರ ಅಂತ ಮಾಸ್ ಬೆಳಗ್ಗೆ ಎದ್ದು ಇನ್ನೇನು ಹೊಡೋ ಟೈಮೇ ಬಂದ್ಬಿಡ್ತಪ್ಪ 10:50 ಆಕಾಶಕ್ಕೆ ಹೋಗೋ ಟೈಮು ಕಲ್ಲಡೆ ಇಳ್ಕೊಂಡೆ ನಡ್ಕೊಂಡು ಹೋಗೋಣ ಅಂದರು ಅಮ್ಮಗೆ ಆಗ್ತಿರ್ಲಿಲ್ಲ ಇವತ್ತು ನಡ್ಕೊಂಡು ಹೋಗೋಣ ಅಂತ ಇದ್ದೆ. ಏನು ಗುರು ಇದು 4th ಬ್ಲಾಗ್ ಬರ್ತಿದೆ 2 ಬ್ಲಾಗ್ ಮಧ್ಯದಲ್ಲಿ ಬಂದಿಲ್ಲ ಅಂತಂದರೆ ಅದು ಒಂದು ದೊಡ್ಡ ಕಥೆನೇ ಇದೆ. ಕತೆಗೆ ಇರಲಿ. ನಾನು ಒಂದು 10:57 ಬಸ್ ಹತ್ತಿದೆ. ಬಸ್ ಖಾಲಿ ಬಿದ್ದಿತ್ತು. 11-12 ಇನ್ನೇನು ಆಕಾಶಿಗೆ ಇಲ್ಲದೆ ನನ್ನ ಫ್ರೆಂಡ್ ರಾಕ್ಸಿ ಅಂತ ಸಿಕ್ತಾ. ಮಕ್ಕ ತೋರ್ಸಕ್ಕೆ ರೆಡಿ ಇಲ್ಲ ಅವರು ಯಾರು. 6:48 ಬಿಟ್ಟರು. ಇವತ್ತು ನಾಳೆ ಲ್ಯಾಬ್ ಎಕ್ಸಾಮ್ ಇತ್ತು ಒಂದು ಕೆಮಿಸ್ಟ್ರಿ. ಓದ್ಕೋಣ ಅಂತ ಕೂತ್ಕೊಂಡು ಓದ್ತಾ ಇದ್ದೆ ಆಕಾಶನ ಬಿಟ್ಟೆ ಪಂಚೌಟ್ ಮಾಡಿದೆ. 7:23 ಬೇಗನೆ ಬಿಟ್ಟೆ ಒಂಚೂರು, ಯಾಕಂದ್ರೆ ಲ್ಯಾಬ್ ಎಕ್ಸಾಮ್ ಇತ್ತಲ್ಲ. ಏನು ಹೋಗೋಕ್ಕೂ 8 ಗಂಟೆ ಆಗುತ್ತೆ, ರಶ್ ಎಷ್ಟಿರುತ್ತೆ ಅನ್ಕೊತಾ ಇಳಿದೆ. ನೋಡಿದೆ ಟಾಟಾ ಅನ್ನೋ ಶೋರೂಮಲ್ಲಿ ನನ್ನ ಫೇವ್ರೆಟ್ ಕಾರ್ ಬಂತಾ ಅಂತ ನೋಡಿದೆ, ಇನ್ನೂ ಬಂದಿಲ್ಲ. ಸರಿ ಆಚೆ ಬಗ್ಗೆ ನೋಡಿದೆ, ರಶ್ಶು ಅಷ್ಟೊಂದು ಓಕೆ ಆಗಿತ್ತು. ಬಸ್ ಯಾವುದೂ ಇಲ್ಲ ಅನ್ಕೊತಾ ಇಳ್ಕೊಂಡು ಬಸ್ ಹತ್ತೋಣ ಅಂತ ಹತ್ಕೊಳಕ್ಕೆ ಹೋದೆ. ಇದೇ ಟೈಮಲ್ಲಿ ಹತ್ತುತ್ತಾ 7:30 ಆಯಿತು. ರಶ್ಶು ಅಲ್ಪ ಸ್ವಲ್ಪ ಇತ್ತು, ಇಷ್ಟಿರಬೇಕು. ಸದ್ಯ ಸೀಟ್ ಸಿಕ್ತಪ್ಪ ನನಗೆ. ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ನಾನು ಯಾಕೆ 2 ದಿವಸ ಬ್ಲಾಗ್ ಮಾಡಿಲ್ಲ ಅಂದರೆ ಎಕ್ಸಾಮ್ ಬರ್ತಿದ್ದೆ ಗುರು. ಸೊ ಕಂಟೆಂಟ್ ಕಡಿಮೆ ಇರುತ್ತೆ, ಆದರೂ ನಾನು ಟ್ರೈ ಮಾಡ್ತೀನಿ ಡೇ ಟು ಡೇ ವೀಡಿಯೋನ ಬಿಡೋಕ್ಕೆ. ಹಂಗಂತ ನನ್ನ ಫ್ರೆಂಡಿಂದು ಒಂದು ಡೀಲ್ ಇತ್ತಲ್ಲ, ಅದೂ ನೋಡೋಣ, ಏನು ಅಪ್ಡೇಟ್ ಕೊಟ್ಟು ನೋಡೋಣ ಅಂತ ನೋಡಿದ್ರೆ ಏನೋ 8ನೇ ಮೈಲೇ ಇದೆ ಗುರು ಬಸ್ಸು. ಇಲ್ಲಿ ಸಿಗ್ನಲ್ ಬಿಡೋದು ಬೇಡವಾ? ಬಿಡ್ತಾ ಇನ್ನೇನು ಅದೇ ನನ್ನ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಅದು ಕಿರಣ ಅಂದ್ಕೊಳ್ತಾ ಮನೆಗೆ ಬಂದಮೇಲೆ ಒಂಚೂರು ಕೆಲಸ ಇತ್ತು ಆಚೆ ಹೋಗೋದಕ್ಕೆ. ಅದಕ್ಕೆ ರಿಮೋಟ್ ಎತ್ಕೊಂಡು ನನ್ನ ಕರಿಯಂಗೆ ಸೆರಗಿಸಿ ಗಾಡಿ ಆನ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೆ. ಗಾಡಿ ಆನ್ ಮಾಡ್ಕೊಂಡು ಕೀ ಹಾಕ್ಕೊಂಡು ಕುತ್ಕೊಂಡು ಟರ್ನ್ ಮಾಡ್ಕೊಂಡು ಜುಯ್ ಅಂತ ಹೊರಟೆ ಗುರು. ಅದೇನು ಡೀಲ್ ಅಂತ ನಿಮ್ಗೆ ಅದು ಶೀಘ್ರದಲ್ಲಿ ಗೊತ್ತಾಗೋದು ಗುರು. ಅದೇನು ದೊಡ್ಡದೇನಲ್ಲ, ಒಂದು ಸಣ್ಣದೇ ನನ್ನ ಮಾಡ್ತಿರೋದು ಅವನಿಗೆ. ಅದು ಚೆನ್ನಾಗಿ ಅನಿಸಿದ್ರೆ ಮುಂದೆ ಅದು ಕಂಟಿನ್ಯೂ ಆಗುತ್ತೆ, ಇಲ್ಲಾಂದರೆ ನಾನು ಒಂಚೂರು ಕಲ್ತಂಗೆ ಆಗುತ್ತೆ ಅದರಲ್ಲಿ. 9:41 ಕೆಲಸ ಮುಗಿಸ್ಕೊಂಡು ರಾತ್ರಿ ಊಟ ಮಾಡೋಕ್ಕೆ ಕೂತ್ಕೊಂಡೆ ಗುರು. ಊಟ ಮಾಡ್ಕೊಂಡು ಅಲ್ಲಿಗೆ ಇವತ್ತಿನ ದಿವಸ ಮುಗೀತು ಹೋಯ್ತು ಅಂತ ಅಂದ್ಬಿಟ್ಟೆ ಅಷ್ಟೇ.